ನಮಸ್ತೆ. ತುಂಬ ಜನ ಹೇಳ್ತಾ ಇದ್ದರು, ಕಾಶಿ, ಗಯಾ, ವಾರಣಾಸಿ, ಅಯೋಧ್ಯೆ, ನಿಮಿಷಾರಣ್ಯ, ಹಿಮಾಲಯ, ಕೇದಾರ್ನಾಥ್, ಬದ್ರಿನಾಥ್, ಗಂಗಾ ಸ್ನಾನ, ಪ್ರಯಾಗ್, ಗಂಗೆ, ಯಮುನೆ, ಗೋದಾವರಿ, ಹರ್ಕಾವತಿ, ಹೀಗೆ ಹಲವಾರು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಹಲವಾರು ಪುಣ್ಯ ಕ್ಷೇತ್ರಗಳನ್ನು ದರ್ಶನ ಮಾಡಿ ಬಂದರೆ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತೇಳಿ. ಆದರೆ ನಾನು ಅದನ್ನು ನಂಬ್ತಿರಲಿಲ್ಲ. ಯಾಕೆಂದರೆ ನಾವು ಇಲ್ಲಿ ಮನುಷ್ಯನಾಗಿದ್ದುಕೊಂಡು ಮಾಡಬೇಕಾದಂತಹ ಧರ್ಮದ ಕೆಲಸಗಳನ್ನು ಮಾಡದೆ ಬರೀ ಪಾಪದ ಕೆಲಸಗಳನ್ನು ಮಾಡಿ ಮೋಸ, ದಗ, ವಂಚನೆ, ಅನ್ಯಾಯ, ಸುಳ್ಳು, ಸ್ವಾರ್ಥ, ಇದೆಲ್ಲೇ ನಾವು ಇಡೀ ದೇಹದ ತುಂಬ ಬರೀ ಕ್ರೋಧ, ಮೋಸ, ದಗ, ವಂಚನೆ, ಅನ್ಯಾಯ, ಅಹಂಕಾರಗಳನ್ನು ತುಂಬಿಕೊಂಡು ನಾವು ಯಾವುದೋ ನದಿಗಳಲ್ಲಿ ಹೋಗಿ ಯಾವುದೋ ಪುಣ್ಯಕ್ಷೇತ್ರಗಳ ಅಂತ ಹೇಳ್ಕೊಂಡು ಅಲ್ಲಿ ಹೋಗಿ ಸ್ನಾನ ಮಾಡಿ ಬಂದರೆ, ನದಿಗಳಲ್ಲಿ ಮುಳುಗಿ ಬಂದರೆ ಪುಣ್ಯ ಬರ್ತದ ಅಂಥೇಳಿ ಡೌಟ್ ಇತ್ತು. ಆದರೆ ನಿಜವಾಗಿ ಅದು ಸತ್ಯ ಅಂತ ಅನ್ನಿಸ್ತು. ಮೊನ್ನೆ ಒಂದು 1 ವೀಕ್ ಎಗೋ ನಾನು ಹೇಳಿದಂತಹ ಹಲವಾರು ಕ್ಷೇತ್ರಗಳಿಗೆ, ಕಾಸಿನಲ್ಲಿ 3 ಬಾರಿ ದೇವರ ದರ್ಶನ ಮಾಡಿದ್ವಿ, ವಿಶ್ವನಾಥನ ದರ್ಶನ, ಕಾಸಿನಲ್ಲಿರುವಂತಹ ಎಲ್ಲ ದೇವಸ್ಥಾನಗಳು 80 ದೇವಸ್ಥಾನಗಳ ದರ್ಶನ ಆಯಿತು. ನಿಮಿಷಾರಣ್ಯ, ಅಗ್ನಿಕುಂಡ, ಗೋಮುಖ, ಅಯೋಧ್ಯೆ, ನಿಮಿಷಾರಣ್ಯ, ಚಕ್ರತೀರ್ಥ, ಹಾಗೆಯೇ ಹಿಮಾಲಯ, ಕಾಠ್ಮಂಡು, ನೇಪಾಳ್, ಹೀಗೆ ಹಲವಾರು ಕಡೆ ನಾವು ನಮ್ಮ ಕರ್ನಾಟಕ, ಆಂಧ್ರ, ತಮಿಳುನಾಡು, ಒರಿಸ್ಸಾ, ಅಂದರೆ ಭಾರತದಲ್ಲಿ ಕನ್ಯಾಕುಮಾರಿಯಿಂದ ಹಿಮಾಲಯದ ತನಕ ಎಲ್ಲ ದೇವಸ್ಥಾನಗಳು, ಎಲ್ಲ ನದಿಗಳ ಸ್ನಾನ ಮಾಡಿ ಬಂದಿದ್ದು ಪುಣ್ಯ. ಇವಾಗ 1 ವೀಕೆಗೋ ಏನಾಯ್ತಪ್ಪ ಅಂದರೆ ಆ ಪುಣ್ಯ ಎಲ್ಲ ಹೋದವ್ರಿಗೆ ಎಲ್ಲರಿಗೂ ಸಿಕ್ಬಿಟ್ಟಿದೆ. ಅದೇನಪ್ಪ ಅಂದರೆ ನಾವೊಂದು 3-4 ಮೆಂಬರ್ಸ್ ಬಿಟ್ಟು ಮಿಕ್ಕಿದ ಎಲ್ಲರಿಗೂ ಕೋಲ್ಡ್, ಕಾಫ್, ಫೀವರ್, ಹೀಗೆ ನಾವು ಹೋಗಿದ್ದ ಒಂದು 3 ಡೇಸ್ಗೆ ಯಾರ್ಯಾರು ಈ ಸ್ನಾನಗಳಲ್ಲೆಲ್ಲ ಮಾಡಿದ್ರು, ಯಾರ್ಯಾರು ದರ್ಶನಗಳನ್ನು ಮಾಡಿದ್ರು, ಇವರೆಲ್ಲರಿಗೂ ಅತಿಯಾದ ಪುಣ್ಯ ಸಿಕ್ಕಿ ಎಲ್ಲರಿಗೂ ಜ್ವರ, ಮೈಕೈ ನೋವು, ತಲೆನೋವು, ಕೋಲ್ಡು, ಕಾಫು, ಎಡೆಕ್ಕು, ನಾನು ತಗೊಂಡೋಗಿದ್ದು 4,000 ಮೆಡಿಸನ್ಸು ಎಲ್ಲ ಖಾಲಿ ಆಗೋಯ್ತು. ಒಂದು 4,000 ರುಪೀಸ್ ಮೆಡಿಸನ್ಸ್ ತೊಗೊಂಡೋಗಿದ್ದೆ, ಎಲ್ಲ ಖಾಲಿ ಆಗೋಯ್ತು. ಟ್ರೈನಲ್ಲಿ ಬರ್ತಾನೋ ನಾವೊಬ್ಬರು ವೈದ್ಯರು, ಡಾಕ್ಟ್ರು ಅಂತ ಗೊತ್ತಾಗಿ ಟ್ರೈನಲ್ಲಿ ಬರೋರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಾಯಿತು, ಫ್ಲೈಟಲ್ಲಿ ಹೋಗೋರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಾಯಿತು. ಎಲ್ಲ ಖಾಲಿ ಆಗೋಯ್ತು. ಬೆಂಗಳೂರು ಬಂದು 1 ವೀಕ್ ಆಗಿದೆ ಕೆಲವರೆಲ್ಲ, ಆದ್ರೂ ಕೂಡ ಅವ್ರಿಗೆ ಯಾರಿಗೂ ಕೂಡ ಆ ಪುಣ್ಯ ಇನ್ನೂ ಹಾಗೆ ಸುತ್ತಾ ಇದೆ. ಆ ಪುಣ್ಯದಿಂದ ಹೊರಗಡೆ ಬಂದೇ ಇಲ್ಲ. ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂತೇಳಿ ನಿಮಗೆ ಅರ್ಥ ಆಗಿದ್ದರೆ ಕಾಮೆಂಟ್ಸ್ ಮಾಡಿ. ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಆಕ್ಯುಪಂಚರ್, ಆಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್, ಡಯಟಿಷಿಯನ್ ಡಾಕ್ಟರ್ ಕೆ.ವಿ. ಮಹಾದೇವ್.